15 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಏಕಾಏಕಿ ಡಿಲೀಟ್ ಆಗಿವೆ. ಅನರ್ಹರ ಹೆಸರಲ್ಲಿ ಅರ್ಹ ಪಡಿತದಾರರಿಗೆ ಶಾಕ್ ಎದುರಾಗಿರುವಂತದ್ದು. 15 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಏಕಾಏಕಿ ಡಿಲೀಟ್. ಅನರ್ಹರ ಹೆಸರಲ್ಲಿ ಅರ್ಹ ಪಡಿತದಾರರಿಗೆ ಶಾಕ್ ಎದುರಾಗಿದೆ. 15 ಲಕ್ಷ ಬಿಪಿಎಲ್ಗೆ ಕೋಕ್ ಜನರಿಗೆ ಮತ್ತೊಂದು ಶಾಕ್. 7 ಲಕ್ಷ ಜನರಿಗೆ ಮತ್ತೆ ಕಾದಿದೆಯಾ ಸಂಕಷ್ಟ. ಕಾಂಗ್ರೆಸ್ ಸರ್ಕಾರದಿಂದ ಮತ್ತೊಂದು ಎಡವಟ್ಟು ನೋಡಿ. ಹಳೆ ಮಾನದಂಡ ಆಧರಿಸಿ ಬಿಪಿಎಲ್ ಕಾರ್ಡ್ ರದ್ದು. ಇಲಾಖೆ ಎಡವಟ್ಟಿನಿಂದ ನೈಜ ಬಿಪಿಎಲ್ ಕಾರ್ಡ್ ಡಿಲೀಟ್ ಆಗಿವೆ. ಗ್ಯಾರಂಟಿಗಳ ಹೊರೆ ಸರಿದೂಗಿಸಲು ಇಂಥ ಕ್ರಮನ ಹಾಗಾದ್ರೆ? ಹದಿನೈದು ಲಕ್ಷ ಬಿಪಿಎಲ್ ಕಾರ್ಡ್ ಏಕಾಏಕಿ ಡಿಲೀಟ್ ಆಗಿದೆ ಅಂತೆ. ಅನರ್ಹರ ಹೆಸರಲ್ಲಿ ಅರ್ಹ ಪಡಿತದಾರರಿಗೂ ಕೂಡ ಶಾಕ್ ಎದುರಾಗಿದೆ ನೋಡಿ. 15 ಲಕ್ಷ ಬಿಪಿಎಲ್ಗೆ ಕೋಕ್ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. 7 ಲಕ್ಷ ಜನರಿಗೆ ಮತ್ತೆ ಕಾದಿದೆಯಾ ಹಾಗಾದ್ರೆ ಸಂಕಷ್ಟ. ಕಾಂಗ್ರೆಸ್ ಸರ್ಕಾರದ ಎಡವಟ್ಟಿದು. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿಯನ್ನ ಸರಿದೂಗಿಸಬೇಕು ಅನ್ನುವಂತ ವಿಚಾರದಲ್ಲಿ ಈ ರೀತಿಯಾದ ಕ್ರಮವನ್ನ ತೆಗೆದುಕೊಳ್ತಾ ಹಾಗಾದ್ರೆ ಸರಿಯಾದ ರೀತಿಯಾದಂತ ಕೆಲಸವನ್ನ ನಿರ್ವಹಿಸೋದಕ್ಕೆ ಆಗ್ಲಿಲ್ವಾ ಕಾಂಗ್ರೆಸ್ಗೆ? ಎಡವಟ್ಟನ್ನ ಮಾಡ್ಕೊಂಡಿದೆ. ಮತ್ತೆ ರಾಜ್ಯದಲ್ಲಿ ಈಗಿರುವ ಕಾರ್ಡ್ಗಳೆಷ್ಟು ಹಾಗಾದ್ರೆ? ಅಂತ್ಯೋದಯ ಕಾರ್ಡ್ 10,47,080 ಇದಾವೆ. ಫಲಾನುಭವಿಗಳು 42,76,526 ಇರುವಂಥದ್ದು. ಬಿಪಿಎಲ್ ಕಾರ್ಡ್ 1,14,38,886. ಇನ್ನು ಫಲಾನುಭವಿಗಳು 4,46,744. ಇನ್ನು ಎಪಿಎಲ್ ಕಾರ್ಡ್ 29,71,601. ಫಲಾನುಭವಿಗಳು 1,02,18,470. ಒಟ್ಟು ಕಾರ್ಡ್ಗಳಿರುವಂಥದ್ದು 1,54,57,567. ಫಲಾನುಭವಿಗಳು 5,45,41,740. ಒಟ್ಟಾರೆಯಾಗಿ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಈಗಿರುವಂತಹ ಕಾರ್ಡ್ಗಳ ಸಂಖ್ಯೆ ಇದು. ರಾಜ್ಯದಲ್ಲಿ 15 ಲಕ್ಷ ಬಿಪಿಎಲ್ ಕಾರ್ಡ್ ಏಕಾಏಕಿ ಡಿಲೀಟ್ ಆಗಿದೆ. ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಕೋಕ್ ಅನ್ನ ಕೊಟ್ಟಿದ್ದಾರಾ ಅನ್ನುವಂಥದ್ದು. ನೋಡಿ, ಏಕಾಏಕಿ ಹೇಗೆ ಈ ರೀತಿಯಾಗಿ ಡಿಲೀಟ್ ಆಗೋದಕ್ಕೆ ಸಾಧ್ಯ? ಒಂದು ಕಡೆ ಗ್ಯಾರಂಟಿಯ ನಿಯೋಜನೆ ಮಾಡಬೇಕು, ಗ್ಯಾರಂಟಿಗಳನ್ನ ಅಲ್ಲಿ ಸರಿಯಾದ ರೀತಿಯಲ್ಲಿ ಸರಿ ತೂಗಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಏನಾದರೂ ಎಡವಟ್ಟನ್ನ ಮಾಡ್ಕೊಂತ ಕಾಂಗ್ರೆಸ್ ಸರ್ಕಾರ ಮತ್ತೆ ಈಗಾಗಲೇ ಗ್ಯಾರಂಟಿಯನ್ನ ಸಕ್ಸಸ್ಫುಲ್ ಆಗಿ ಕೊಡ್ತಾ ಇದ್ದೀವಿ ನಾವು, ರಾಜ್ಯದಲ್ಲಿ ಸಕ್ಸಸ್ಫುಲ್ ಆಗಿದೆ ನಮ್ಮ ಪಂಚ ಗ್ಯಾರಂಟಿಗಳು ಅಂತ ಹೇಳ್ತಾರೆ. ಬಟ್ ಈ ಒಂದು ಎಡವಟ್ಟು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಬಿಪಿಎಲ್ ಕಾರ್ಡ್ಗಳು ಅಲ್ಲಿ 15 ಲಕ್ಷ ಫಲಾನುಭವಿಗಳ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದೆ ಅಂತ ಅಂದ್ರೆ ಯಾವ ಕಾರಣಕ್ಕೆ? ಸರಿಯಾದ ರೀತಿಯಲ್ಲಿ ನೋಡ್ಕೊಂಡಿಲ್ವಾ? ಸರಿಯಾದ ರೀತಿಯಲ್ಲಂತ ಕ್ರಮಗಳನ್ನು ತೆಗೆದುಕೊಂಡಿಲ್ವಾ? ಯಾರು ಈ ರೀತಿಯಾದಂತ ಎಡವಟ್ಟನ್ನ ಮಾಡಿದ್ದು ಹಾಗಾದ್ರೆ? ನೋಡಿ, ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅಂದ್ರೆ ಬಿಪಿಎಲ್ ಕಾರ್ಡ್ಗಳನ್ನ ಅಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ಈ ಹಿಂದೆ ಸಹಿತ ಸರ್ಕಾರ ಒಂದು ಆದೇಶವನ್ನ ಹೊರಡಿಸುತ್ತೆ ಈ ರೇಷನ್ ತೆಗೆದುಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತ ಏನಾದ್ರೂ ಎಡವಟ್ಟನ್ನ ಮಾಡ್ಕೊಂತ, ಇನ್ನು ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗ್ಯಾರಂಟಿಗಳ ಪೂರೈಕೆಯಲ್ಲಿ ಏನಾದ್ರೂ ಈ ರೀತಿಯಾಗಿ ಎಡವಟ್ಟನ್ನ ಮಾಡ್ಕೊಂತ ಅಂದ್ರೆ ಹೇಗೆ ಡಿಲೀಟ್ ಆಯ್ತು ಈ ಒಂದು 15 ಲಕ್ಷ ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಗೆ ಎಡೆ ಮಾಡಿ ಕೊಡ್ತಾ ಇದೆ.